ತುಂಬಾ ಜನ ಗ್ರಾಜುಯೇಟ್ಸ್ ಇರ್ಬೋದು, ಇಲ್ಲದಿದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ಬೋದು, ಅವರು MBA ಮಾಡ್ಬೇಕಂತ ಇರ್ತಾರೆ. ಬೇರೆ ಬೇರೆ ರೀಸನ್ ಇಂದ ಅವರು ರೆಗ್ಯುಲರ್ MBA ಮಾಡ್ಲಿಕ್ಕೆ ಆಗಲ್ಲ. ಸೊ ಇಂಥವ್ರು ಆನ್ಲೈನ್ MBA ಮಾಡ್ಬೋದು. ಬಟ್ ಆನ್ಲೈನ್ MBAಗೆ ವ್ಯಾಲ್ಯೂ ಇದೆಯಾ? ಕಂಪನೀಸ್ಗಳು ಇಲ್ಲ ಗೌರ್ಮೆಂಟ್ ಜಾಬ್ಗಳಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಇರುತ್ತಾ? ಮಾಡೋದಾದ್ರೆ ಯಾವ ಯೂನಿವರ್ಸಿಟಿಯಲ್ಲಿ ಮಾಡಬೇಕು? ಫೀಸ್ ಸ್ಟ್ರಕ್ಚರ್ ಯಾವ ರೇಂಜ್ ಅಲ್ಲಿ ಇರುತ್ತೆ? ಟ್ರೈನಿಂಗ್ ಮೋಡ್ ಯಾವ ರೀತಿ ಇರುತ್ತೆ? MBA ಅನ್ನು ಆನ್ಲೈನ್ ಅಲ್ಲಿ ಮಾಡಿದ್ರೆ ಪ್ಲೇಸ್ಮೆಂಟ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾರ? ಸೊ ಈ ರೀತಿಯಾದ ಕನ್ಫ್ಯೂಷನ್ ನಿಮ್ಮಲ್ಲಿ ಇದ್ರೆ, ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಒಂದು ಡೀಟೇಲ್ಸ್ ಅನ್ನು ನಾನು ಪ್ರೊವೈಡ್ ಮಾಡ್ಲಿಕ್ಕೆ ಇದ್ದೇನೆ. ಅಟ್ ದ ಎಂಡ್ ಆಫ್ ದ ವಿಡಿಯೋ ನಿಮ್ಮ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ಆನ್ಲೈನ್ MBA ಅಂದ್ರೆ ಏನು? ಆನ್ಲೈನ್ MBA ಬಂದ್ಬಿಟ್ಟು 2 years ಡ್ಯೂರೇಷನ್ ಇರುವಂತಹ ಕೋರ್ಸ್ ಆಗಿದೆ. ಇದರಲ್ಲಿ ಮೇಜರ್ ಆಗಿ 4 ಸೆಮಿಸ್ಟರ್ ಇರುತ್ತೆ. ಸೊ ನಿಮ್ಗೆ ಟ್ರೈನಿಂಗ್ ಮೋಡ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ಇರುತ್ತೆ. ಲೈವ್ ಆಸ್ ವೆಲ್ ಆಸ್ ರೆಕಾರ್ಡೆಡ್ ಸೆಷನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲೂ ನಿಮ್ಗೆ ನಾರ್ಮಲ್ MBA ತರನೇ ನಿಮ್ಗೆ ಅಸೈನ್ಮೆಂಟ್ಸ್ ಗಳಿರುತ್ತೆ. ಲೆಕ್ಚರರ್ಸ್ ಬಂದ್ಬಿಟ್ಟು ಲೈವ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಲೈವ್ ಇಂಟ್ರಾಕ್ಷನ್ ಇರುತ್ತೆ. ಸೊ ನಿಮ್ಗೆ ನಾರ್ಮಲ್ ಡಿಗ್ರಿಯಲ್ಲಿ ಯಾವ ರೀತಿ ನಿಮ್ಗೆ ಡೌಟ್ಸ್ ಕ್ಲಿಯರೆನ್ಸ್ ಎಲ್ಲ ಇರುತ್ತೆ, ಅದೇ ರೀತಿ ನೀವು ಲೈವ್ ಆಗಿ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದಾಗಿದೆ. ಆಮೇಲೆ ಸಿಲೆಬಸ್ ಬಂದ್ಬಿಟ್ಟು ಇಂಡಸ್ಟ್ರಿ ಓರಿಯೆಂಟೆಡ್ ಕರಿಕ್ಯುಲಮ್ ಪ್ರೊವೈಡ್ ಮಾಡ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆದ ಕ್ವಶನ್ ಬಂದ್ಬಿಟ್ಟು ಆನ್ಲೈನ್ MBAಗೆ ಇಂಡಿಯಾದಲ್ಲಿ ಆರ್ ಎಲ್ಸ್ ಅಬ್ರಾಡ್ ಅಲ್ಲಿ ವ್ಯಾಲ್ಯೂ ಇದೆಯಾ ಅನ್ನುವಂಥದ್ದು. ನೀವು ಆನ್ಲೈನ್ MBA ಮಾಡೋದಾದ್ರೆ ಮೇಜರ್ ಆಗಿ UGC ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದಾನೇ ನೀವು ಆನ್ಲೈನ್ MBA ಅನ್ನು ಮಾಡಬೇಕು. NAC ಅಕ್ರಿಡೇಷನ್ ಹೊಂದಿರುವಂತಹ ಯೂನಿವರ್ಸಿಟಿಯಿಂದ ಮಾಡಿದ್ರೆ ಒಳ್ಳೆಯದು. ಅದರಲ್ಲೂ A+ ಆರ್ A++ ಯೂನಿವರ್ಸಿಟಿಯಿಂದ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ಆ ಒಂದು ಯೂನಿವರ್ಸಿಟಿಯ ರ್ಯಾಂಕಿಂಗ್ NIRF ರ್ಯಾಂಕಿಂಗ್ ಒಳ್ಳೆದಿದ್ರೆ ಸೂಕ್ತ. ಈ ಎಲ್ಲ ಕಂಡೀಷನ್ಸ್ ಗಳನ್ನ ಒಳಗೊಂಡಿರುವಂತ ಯೂನಿವರ್ಸಿಟಿಯಿಂದ ನೀವು ಆನ್ಲೈನ್ MBA ಅನ್ನು ಮಾಡಿದ್ರೆ ಆ ಒಂದು MBAಗೆ ರೆಗ್ಯುಲರ್ MBA ಅಷ್ಟೇ ವ್ಯಾಲ್ಯೂ ಇರುತ್ತೆ. ಸೊ ಯಾವುದೇ ಒಂದು ಕಂಪನಿ ಇರ್ಬೋದು, ಇಲ್ಲ ಗೌರ್ಮೆಂಟ್ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿ ನೀವು ಸಪೋಸ್ ಅಬ್ರಾಡ್ಗೆ ಫ್ಯೂಚರ್ ಅಲ್ಲಿ ಹೈಯರ್ ಸ್ಟಡೀಸ್ಗೆ ಹೋಗೋದಾದ್ರೆ ಸಹ ಈ ಒಂದು MBAಗೆ ವ್ಯಾಲ್ಯೂ ಇರುತ್ತೆ. ಸೊ ರೀಸೆಂಟ್ಲಿ ಕೋವಿಡ್ ನಂತರ ಆನ್ಲೈನ್ ಡಿಗ್ರಿಗೆ ಜನರು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸಪೋಸ್ ನೀವು ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದ್ದೀರಾ, ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀರಾ, ಇಲ್ಲ ನಿಮ್ಗೆ ಕ್ಯಾರಿಯರ್ ಗ್ಯಾಪ್ ಇದೆ, ಹೋಮ್ ಮೇಕರ್ ಹೌಸ್ ವೈಫ್ ಆಗಿದ್ದೀರಾ, ಇಲ್ಲ ನೀವು ರಿಮೋಟ್ ಲೊಕೇಶನ್ ಅಲ್ಲಿ ಇದ್ದೀರಾ ಅಂತ ಆದ್ರೆ ನೀವು ಆನ್ಲೈನ್ MBA ಅನ್ನು ಪ್ರಿಫರ್ ಮಾಡ್ಬೋದು. ನಾರ್ಮಲ್ MBA ಫೀಸ್ ಸ್ಟ್ರಕ್ಚರ್ಗೆ ಕಂಪೇರ್ ಮಾಡಿದ್ರೆ ಇದು ಆಲ್ಮೋಸ್ಟ್ 10 times ಕಮ್ಮಿ ಇರುತ್ತೆ. ಸೊ ರೇಂಜ್ ಬಂದ್ಬಿಟ್ಟು ಅರೌಂಡ್ 30,000 ಇಂದ 2 lakhs ಒಳಗಡೆ ಫೀಸ್ ರೇಂಜ್ ಆಗುತ್ತೆ. ಅದೇ ನೀವು ರೆಗ್ಯುಲರ್ MBA ಮಾಡೋದಾದ್ರೆ ಮಿನಿಮಮ್ 5 lakh ಇಂದ ಹಿಡಿದು 15 lakhs ತನಕ ಫೀಸ್ ರೇಂಜ್ ಆಗುತ್ತೆ. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂತ ಹೇಳ್ಬೋದು ಕಂಪೇರ್ ಟು ರೆಗ್ಯುಲರ್ MBA. ಇವಾಗ ನೀವು ಸಪೋಸ್ ರೆಗ್ಯುಲರ್ MBA ಮಾಡೋದಾದ್ರೆ ಸಹ ನಿಮ್ಗೆ ಬೇಕಾದ ಎಲ್ಲ ಆಪ್ಷನ್ಸ್ ಇರುವಂತ ಯೂನಿವರ್ಸಿಟಿ ನಿಮ್ಗೆ ಸಿಗೋದು ಕಷ್ಟ. ಯಾಕಂದ್ರೆ ಒಂದೇ ಲೊಕೇಶನ್ ಬ್ಯಾರಿಯರ್ ಆಗಿರ್ಬೋದು, ಇಲ್ಲ ಫೀಸ್ ಕನ್ಸ್ಟ್ರೆನ್ಸ್ ಆಗಿರ್ಬೋದು, ನೀವು ಕೆಲವೊಂದು ಕಾಂಪ್ರಮೈಸ್ ಮಾಡಿ ನಿಮ್ ಕಾಲೇಜ್ ನ ಚೂಸ್ ಮಾಡ್ಬೇಕಾಗತ್ತೆ. ವೆರಸ್ ಆನ್ಲೈನ್ MBA ಅಲ್ಲಿ ನೀವು ಟಾಪ್ ಯೂನಿವರ್ಸಿಟಿನ ಚೂಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಲೊಕೇಶನ್ ಬ್ಯಾರಿಯರ್ ಇರಲ್ಲ ಮತ್ತು ಫೀಸು ತುಂಬಾ ರೀಸನೇಬಲ್ ಆಗಿರೋದ್ರಿಂದ ಬೆಸ್ಟ್ ಯೂನಿವರ್ಸಿಟಿಯಿಂದ ನೀವು ಆನ್ಲೈನ್ MBA ಡಿಗ್ರಿಯನ್ನು ಪಡ್ಕೋಬಹುದಾಗಿದೆ. ಓಕೆ, ಸೊ ಇವಾಗ ಆನ್ಲೈನ್ MBA ನ ಯಾರು ಅಪ್ಲೈ ಮಾಡಬಹುದು? ಸೊ ನೀವು ಆಲ್ರೆಡಿ ನಿಮ್ಗೆ ಮೇಜರ್ ಆಗಿ ಯಾವ್ದಾದ್ರು ಡಿಗ್ರಿ ಆಗಿರ್ಬೇಕಾಗತ್ತೆ. ಯಾವುದೇ ಡಿಗ್ರಿ ಇರ್ಬೋದು. ಮಿನಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮ್ದು ಡಿಗ್ರಿಯಲ್ಲಿ 50% ಇರ್ಬೇಕಾಗತ್ತೆ. ಆಮೇಲೆ ಯಾವುದೇ ರೀತಿಯಾದ ಒಂದು ಏಜ್ ಲಿಮಿಟ್ ಇಲ್ಲ ನೀವು MBA ಮಾಡ್ಬೇಕಂತಿದ್ರೆ. ಸೊ ದಿಸ್ ಅಪ್ಲೈಸ್ ಫಾರ್ ಬೋತ್ ರೆಗ್ಯುಲರ್ ಆಸ್ ವೆಲ್ ಆಸ್ ಆನ್ಲೈನ್ MBA. ಆಮೇಲೆ ನೀವು ಫ್ರೆಶರ್ ಆಗಿರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಆನ್ಲೈನ್ MBA ಯಾರಿಗೆ ಸುಟೇಬಲ್? ಒಂದು ನೀವು ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದ್ದೀರಾ, ಬಿಸ್ನೆಸ್ ಓನರ್ ಆಗಿದ್ದೀರಾ, ಎಂಟರ್ಪ್ರಿನರ್, ಕ್ಯಾರಿಯರ್ ಗ್ಯಾಪ್ ಇದೆ, ಸೊ ನೀವು ಪುನಃ ಏನಾದರೂ ಡಿಗ್ರಿ ಮಾಡ್ಬೇಕಂತಿದ್ದೀರಾ, ಹೌಸ್ ವೈಫ್ ವಾಂಟ್ಸ್ ಟು ಸ್ಟಾರ್ಟ್ ದರ್ ಕ್ಯಾರಿಯರ್, ಫ್ರೆಶ್ ಗ್ರಾಜುಯೇಟ್ಸ್ ಇರ್ಬೋದು. ಆಮೇಲೆ ಸಪೋಸ್ ನಿಮ್ಮ ಪ್ಯಾಕೇಜ್ ಲೋ ಇದೆ, ಸೊ MBA ಮಾಡಿ ನೀವು ಹೈಯರ್ ಪ್ಯಾಕೇಜ್ಗೆ ಒಳ್ಳೆ ಕಂಪನಿಗೆ ನೀವು ಟ್ರೈ ಮಾಡ್ಬೇಕಂತಿದ್ರೆ ನಿಮ್ಗೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿ ಇರುವಂತಹ ಡೌಟ್ಸ್. ಇವಾಗ ನಾರ್ಮಲ್ ಆಗಿ ರೆಗ್ಯುಲರ್ MBA ಅಲ್ಲಿ ಏನಾಗುತ್ತೆ, ನೀವು ಕಾಲೇಜ್ಗೆ ಹೋಗ್ತಾ ಇರ್ತೀರ, ಅಲ್ಲಿ ಕ್ಯಾಂಪಸ್ ಬರುತ್ತೆ, ಆಮೇಲೆ ಬೇರೆ ಬೇರೆ ರೀತಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ, ಸಾಫ್ಟ್ ಸ್ಕಿಲ್, ಇಂಟರ್ಪರ್ಸನಲ್ ಸ್ಕಿಲ್, ಈ ರೀತಿ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ, ಪ್ಲೇಸ್ಮೆಂಟ್ ಡ್ರೈವ್ಸ್ ಗಳೆಲ್ಲ ಇರುತ್ತೆ.
ಬಟ್ ಆನ್ಲೈನ್ MBA ಮಾಡಿದ್ರೆ ಈ ಎಲ್ಲ ಸಪೋರ್ಟ್ ಸಿಗ್ತದ ಅನ್ನುವಂಥದ್ದು. ಅಗೇನ್ ನೀವು ಟಾಪ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ, ಎಕ್ಸಾಂಪಲ್ಗೆ ಹೇಳೋದಾದ್ರೆ ಮಣಿಪಾಲ್, ಅಮಿಟಿ ಇಂಥ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ನಾರ್ಮಲ್ ರೆಗ್ಯುಲರ್ MBA ಅಲ್ಲಿ ಯಾವ ರೀತಿಯಾದ ಪ್ಲೇಸ್ಮೆಂಟ್ ಸಪೋರ್ಟ್ ಸಿಗ್ತದೆ, ಕ್ಯಾರಿಯರ್ ಬಿಲ್ಡಿಂಗ್ ಸಪೋರ್ಟ್ ಸಿಗುತ್ತೆ, ಅದೇ ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಮೇಜರ್ ಆಗಿ ನಿಮಗೆ ರೆಸ್ಯೂಮೆ ಬಿಲ್ಡಿಂಗ್, ಲಿಂಕ್ಡ್ ಇನ್ ಆಪ್ಟಿಮೈಸೇಷನ್, ಕ್ಯಾರಿಯರ್ ಕೋಚಿಂಗ್ ಪ್ರೊವೈಡ್ ಮಾಡ್ತಾರೆ, ಮಾಕ್ ಇಂಟರ್ವ್ಯೂಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ, 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಇರುತ್ತೆ, ಜಾಬ್ ಫೇರ್ಸ್ ನೋಟಿಫಿಕೇಶನ್ಸ್ ಬರುತ್ತೆ, ಜಾಬ್ ಫೇರ್ಸ್ಗಳನ್ನ ನೀವು ಅಟೆಂಡ್ ಮಾಡ್ಬೋದು. ಓಕೆ, ಇಂಡಸ್ಟ್ರಿ ವೆಬಿನಾರ್ಸ್ಗಳನ್ನೆಲ್ಲ ನೀವು ಅಟೆಂಡ್ ಮಾಡ್ಬೋದು. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ನೆಟ್ವರ್ಕಿಂಗ್ ಅಪರ್ಚುನಿಟೀಸ್ಗಳು ಯಾವ ರೀತಿ ಇರುತ್ತೆ. ಸೊ ಆನ್ಲೈನ್ MBA ಅಲ್ಲಿ ಸಹ ನಿಮಗೆ ಅಲುಮ್ನಿ ಅವರ ಕನೆಕ್ಷನ್ ಅನ್ನು ಬಿಲ್ಡ್ ಮಾಡ್ಬೋದು, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅವ್ರ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡ್ಬೋದು, ಬೇರೆ ಬೇರೆ ಕಮ್ಯುನಿಟೀಸ್ನ ನೀವು ಜಾಯಿನ್ ಮಾಡಿಕೊಂಡು ಅಲ್ಲಿ ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡ್ಬೋದು, ಲಿಂಕ್ಡ್ ಇನ್ ಗ್ರೂಪ್ಸ್, ಓಕೆ, ಸೊ ಡಿಸ್ಕಷನ್ ಫೋರಮ್ಸ್ಗಳನ್ನ ಜಾಯಿನ್ ಆಗ್ಬೋದು. ಸೊ ಈ ಎಲ್ಲ ಫೀಚರ್ಸ್ ಇಂದ ನಿಮ್ಮ ನೆಟ್ವರ್ಕಿಂಗ್ ಅನ್ನು ನೀವು ಸ್ಟ್ರಾಂಗ್ ಮಾಡ್ಬೋದು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡಿ, ಇವತ್ತಿನ ಒಂದು ದಿನದಲ್ಲಿ ನೀವು ಬರೀ ಒಂದು ಡಿಗ್ರಿ ಮಾಡಿದಿರ, ಸರ್ಟಿಫಿಕೇಟ್ ಇದೆ, ನಿಮ್ಮ ಹತ್ರ ಸ್ಕಿಲ್ ಇದೆ ಅಂತ ಮಾತ್ರಕ್ಕೆ ನಿಮಗೆ ಕೆಲಸ ಸಿಗಲ್ಲ. ಯಾಕಂದ್ರೆ ಇವಾಗ ಎಲ್ಲ ಜಾಬ್ ಓಪನಿಂಗ್ಸ್ ಇರ್ಬೋದು, ಅದು ರೆಫರಲ್ ಬೇಸಿಸ್ ಅಲ್ಲಿ ಫುಲ್ ಆಗ್ತಾ ಇದೆ. ಸೊ ನೆಟ್ವರ್ಕಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ನೀವು ಡಿಗ್ರಿಯ ಸ್ಟಾರ್ಟಿಂಗ್ ಇಯರ್ ಇಂದನೇ ಇದ್ರ ಮೇಲೆ ನೀವು ವರ್ಕ್ ಮಾಡಬೇಕು, ನಾಟ್ ಅಟ್ ದ ಎಂಡ್. ಸೊ ಇಲ್ಲಿ ಮೇಜರ್ ಆಗಿ ಆ ಒಂದು ಯೂನಿವರ್ಸಿಟಿಯಿಂದ ಪಾಸ್ ಔಟ್ ಆದಂತಹ ಅಲ್ಯೂಮ್ನಿ ಅವ್ರ ಜೊತೆ ನೆಟ್ವರ್ಕ್ ಬಿಲ್ಡ್ ಮಾಡಿ, ಓಕೆ, ಸೊ ಬೇರೆ ಬೇರೆ ಕಮ್ಯುನಿಟಿನ ಜಾಯಿನ್ ಆಗಿ, ಲಿಂಕ್ಡ್ ಇನ್ ಅಲ್ಲಿ ಆಕ್ಟಿವ್ ಆಗಿರಿ, ಲಿಂಕ್ಡ್ ಇನ್ ಅಲ್ಲಿ ನಿಮ್ಮೊಂದು ಸ್ಟ್ರಾಂಗ್ ಪ್ರೊಫೈಲ್ ನ ಬಿಲ್ಡ್ ಮಾಡಿ. ಸೊ ಇದೆಲ್ಲ ಫೀಚರ್ಸ್ ಇಂದ ನಿಮಗೆ ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, HR ಗಳ ಒಂದು ಕನೆಕ್ಷನ್ ಅನ್ನು ಬಿಲ್ಡ್ ಮಾಡಬೇಕು. ರೆಗ್ಯುಲರ್ MBA ಅಲ್ಲಿ ಆದ್ರೆ ನಮಗೆ ತುಂಬಾ ಸ್ಪೆಷಲೈಸೇಷನ್ ಪ್ರೊವೈಡ್ ಮಾಡ್ತಾರೆ. ಆನ್ಲೈನ್ MBA ಅಲ್ಲಿ ಸಹ ಸ್ಪೆಷಲೈಸೇಷನ್ ಇರುತ್ತಾ ಅನ್ನುವಂಥದ್ದು. ಸರ್ಪ್ರೈಸಿಂಗ್ಲಿ ಆನ್ಲೈನ್ MBA ಅಲ್ಲಿ ರೆಗ್ಯುಲರ್ MBA ಗಿಂತನೂ ಜಾಸ್ತಿ ಆದ ಸ್ಪೆಷಲೈಸೇಷನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ತುಂಬಾ ಟಾಪ್ ರ್ಯಾಂಕ್ ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಬಿಸ್ನೆಸ್ ಅನಾಲಿಟಿಕ್ಸ್, ಮಾರ್ಕೆಟಿಂಗ್, ಫಿನಾನ್ಸ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಆಪರೇಷನ್ ಅಂಡ್ ಸಪ್ಲೈ ಚೈನ್, IT ಸಿಸ್ಟಮ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ಬಿಸ್ನೆಸ್, ಈ ರೀತಿಯಾದ ಟಾಪ್ ರ್ಯಾಂಕ್ ಸ್ಪೆಷಲೈಸೇಷನ್ ಅನ್ನು ಆನ್ಲೈನ್ MBA ಅಲ್ಲಿ ಸಹ ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿ ನೀವು ಯಾವ್ದನ್ನಾದ್ರೂ ಸಹ ಚೂಸ್ ಮಾಡ್ಬೋದಾಗಿದೆ. ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡಿ, ಆನ್ಲೈನ್ MBA ಅಲ್ಲಿ ರೆಗ್ಯುಲರ್ MBA ಗಿಂತ ಮಿನಿಮಮ್ 10 times ಫೀಸ್ ಕಮ್ಮಿ ಇರುತ್ತೆ. ನಾರ್ಮಲ್ ಬಜೆಟ್ ಯೂನಿವರ್ಸಿಟಿಯಲ್ಲಿ ಫೀಸ್ ಬಂದ್ಬಿಟ್ಟು 30,000 to 80,000 ಇದ್ರೆ, ಮಿಡ್ ರೇಂಜ್ ಯೂನಿವರ್ಸಿಟಿ ಬಂದ್ಬಿಟ್ಟು 80,000 ಇಂದ 1.5 lakh ತನಕ ಇರುತ್ತೆ. ಟಾಪ್ ಯೂನಿವರ್ಸಿಟಿಗಳು ಬಂದ್ಬಿಟ್ಟು 1.5 lakh ಇಂದ 3 lakhs. ಸೊ ಮೇ ಬಿ 1 ಇಂದ 3 lakhs ಅಂತ ಹೇಳ್ಬೋದು. 1 lakh to 3 lakhs ಈ ರೇಂಜ್ ಅಲ್ಲಿ. ಇದು ಒನ್ ಟೈಮ್ ಪೇಮೆಂಟ್ ಇರಲ್ಲ. ಸೊ ನಿಮ್ಗೆ 2 years ಪ್ರೋಗ್ರಾಮ್ ಆಗಿರೋದ್ರಿಂದ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡ್ಬೋದು. ಆಮೇಲೆ ಸಪೋಸ್ ನಿಮ್ಗೆ ಅದರಲ್ಲಿ EMI ಆಪ್ಷನ್ ಬೇಕು ಅಂತಿದ್ರೆ ಯಾವ ರೀತಿ ಮಾಡೋದು ಅಂತ ನಾನು ಎಂಡ್ ಆಫ್ ದ ವಿಡಿಯೋ ಹೇಳ್ತೇನೆ. ಸೊ ಇವಾಗ ಯೂನಿವರ್ಸಿಟಿನ ಯಾವ ರೀತಿ ಚೂಸ್ ಮಾಡಬೇಕು ಆನ್ಲೈನ್ MBA ಮಾಡುವಾಗ, ನಾರ್ಮಲ್ ಆಗಿ ರೆಗ್ಯುಲರ್ MBA ಇರ್ಬೋದು, ಇಲ್ಲ ಆನ್ಲೈನ್ ಡಿಗ್ರಿ ಆಗಿರ್ಬೋದು, ಯಾವುದೇ ಒಂದು ಕಾಲೇಜ್ ಯೂನಿವರ್ಸಿಟಿಯನ್ನು ನೀವು ಚೂಸ್ ಮಾಡುವಾಗ ಆ ಒಂದು ಯೂನಿವರ್ಸಿಟಿ ಕಾಲೇಜ್ ಬಂದ್ಬಿಟ್ಟು UGC ರೆಕಾಗ್ನೈಸ್ಡ್ ಆಗಿರಬೇಕು. UGC ಅಂದ್ರೆ ಇದು ನಾರ್ಮಲ್ ಆಗಿ ಗೌರ್ಮೆಂಟ್ ನ ಕಂಟ್ರೋಲ್ ಅಲ್ಲಿ ಬರುವಂತಹ ಒಂದು ಬಾಡಿ ಆಗಿರುತ್ತೆ. ಇದು ಯಾವುದೇ ಯೂನಿವರ್ಸಿಟಿ ಕಾಲೇಜ್ ಅನ್ನು ರೆಗ್ಯುಲೇಷನ್ಸ್ ಅನ್ನು ಹ್ಯಾಂಡಲ್ ಮಾಡುತ್ತೆ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಪರ್ಟಿಕ್ಯುಲರ್ ಆ ಆನ್ಲೈನ್ ಪ್ರೋಗ್ರಾಮ್ ಬಂದ್ಬಿಟ್ಟು UGC DEB ಅಪ್ರೂವ್ಡ್ ಆಗಿರಬೇಕು. DEB ಅಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಬ್ಯೂರೋ. ಇದರಿಂದ ಅಪ್ರೂವ್ ಆಗಿರುವಂತಹ ಆನ್ಲೈನ್ ಯೂನಿವರ್ಸಿಟಿ ಇಂದನೇ ನೀವು ಆ ಒಂದು ಪ್ರೋಗ್ರಾಮ್ ಅನ್ನು ಮಾಡಬೇಕು. ನೆಕ್ಸ್ಟ್, ಸಪೋಸ್ ಇವಾಗ ಯಾವುದೇ ಒಂದು ಯೂನಿವರ್ಸಿಟಿ NAC ಅಕ್ರಿಡೇಷನ್ ಹೊಂದಿದ್ರೆ ತುಂಬಾ ಒಳ್ಳೆಯದು. ಸೊ ಇದು ಬಂದ್ಬಿಟ್ಟು NAC ಅನ್ನುವಂಥದ್ದು ಮೇಜರ್ ಆಗಿ ಯಾವುದೇ ಒಂದು ಯೂನಿವರ್ಸಿಟಿ ಕಾಲೇಜ್ನ ಒಂದು ಕ್ವಾಲಿಟಿಯನ್ನು ಡಿಸೈಡ್ ಮಾಡುವಂತ ಒಂದು ರ್ಯಾಂಕಿಂಗ್ ಅಂತ ಹೇಳ್ಬೋದು. ಸೊ ಅದು NAC ಅಕ್ರಿಡೇಟೆಡ್ ಕಾಲೇಜಸ್ ಅಟ್ಲೀಸ್ಟ್ A+ ಇಲ್ಲ A++ ಒಂದು ರ್ಯಾಂಕಿಂಗ್ ಹೊಂದಿರುವಂತಹ ಯೂನಿವರ್ಸಿಟಿನ ಚೂಸ್ ಮಾಡಿ. ಮತ್ತೆ ಯಾವುದೇ ಕಾಲೇಜ್ ಇರ್ಬೋದು, ಇಲ್ಲದಿದ್ದರೆ ಯೂನಿವರ್ಸಿಟೀಸ್ ಇರ್ಬೋದು. ಸೊ NIRF ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಫ್ರೇಮ್. ಸೊ ಕಾಲೇಜ್ಗೆ, ಪ್ರತಿಯೊಂದು ಕಾಲೇಜ್ಗೂ ಒಂದು ರ್ಯಾಂಕಿಂಗ್ ಅಂತ ಇರುತ್ತೆ. ಸೊ ದಿಸ್ ಇಸ್ ವಾಟ್
ಸೊ ಕಾಲೇಜ್ ನಡುವೆ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಇರುತ್ತೆ. ಸೊ ಒಳ್ಳೆ ರ್ಯಾಂಕಿಂಗ್ ಇರುವಂಥ ಕಾಲೇಜ್ನ ಚೂಸ್ ಮಾಡಿ, ಆಮೇಲೆ ಪ್ಲೇಸ್ಮೆಂಟ್ ಮತ್ತು ಕ್ಯಾರಿಯರ್ ಸಪೋರ್ಟ್ ಆ ಕಾಲೇಜಲ್ಲಿ ಯಾವ ರೀತಿ ಇದೆ ಇದನ್ನು ನೋಡಿ. ಸೊ ಅಲ್ಯೂಮಿನಿಯಂ ನೆಟ್ವರ್ಕ್ ನೋಡಿ, ಎಷ್ಟು ಜನ ಪಾಸ್ಔಟ್ ಆಗಿದ್ದಾರೆ ಆನ್ಲೈನ್ ಡಿಗ್ರಿ ಮಾಡಿ, ಅದನ್ನು ಚೆಕ್ ಮಾಡಿ. ಮೇಜರ್ ಆಗಿ ಟ್ರೈನರ್ಸ್ಗಳ ಕ್ವಾಲಿಟಿ ಯಾವ ರೀತಿ ಇದೆ, ಕ್ವಾಲಿಫೈಡ್ ಟ್ರೈನರ್ಸ್ಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಇದನ್ನು ನೋಡಿ. ಓಕೆ, ಆಮೇಲೆ ಇಂಡಸ್ಟ್ರಿ ಜೊತೆ ಪಾರ್ಟ್ನರ್ಶಿಪ್ ಯಾವ ರೀತಿ ಇದೆ, ಓಕೆ, ಕ್ಯಾಂಪಸ್ ಡ್ರೈವ್ ಬರುತ್ತಾ, ಓಕೆ, ಇದನ್ನು ನೋಡಿ. ಓಕೆ, ಮತ್ತೆ ಆನ್ಲೈನ್ ಡಿಗ್ರಿ ಬಂದ್ಬಿಟ್ಟು, ಆನ್ಲೈನ್ MBA ಬಂದ್ಬಿಟ್ಟು ನೀವು ಟ್ರೈನಿಂಗ್ ತಗೊಳ್ಳುವಾಗ ನಿಮಗೆ LMS ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಆ ಒಂದು LMSನ ಕ್ವಾಲಿಟಿ ಯಾವ ರೀತಿ ಇದೆ, ಲರ್ನಿಂಗ್ ಪ್ಲಾಟ್ಫಾರ್ಮ್ ಯಾವ ರೀತಿ ಇದೆ. ಸೊ ನಿಮಗೆ ಆನ್ಲೈನ್ ಟ್ರೈನಿಂಗ್ ಇರ್ಬೋದು, ಇಲ್ಲ ರೆಕಾರ್ಡೆಡ್ ಕೋರ್ಸಸ್ ಅನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಒಂದು ಕಂಪ್ಲೀಟ್ ಸ್ಟೂಡೆಂಟ್ ರಿಪೋರ್ಟ್ ಅನ್ನು ಅಲ್ಲಿ ಮೇಂಟೈನ್ ಮಾಡ್ತಾರೆ. ಅಟೆಂಡೆನ್ಸ್ ಇರ್ಬೋದು, ಇದೆಲ್ಲ LMS ಅಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಅದರ ಒಂದು ಕ್ವಾಲಿಟಿ ಯಾವ ರೀತಿ ಇದೆ, ಮತ್ತೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದಕ್ಕೆ ರಿಟರ್ನ್ಸ್ ಯಾವ ರೀತಿ ಬರುತ್ತೆ, ಇದನ್ನೆಲ್ಲ ನೋಡ್ಕೊಂಡು ನೀವು ಆನ್ಲೈನ್ ಯೂನಿವರ್ಸಿಟಿಯನ್ನ ಚೂಸ್ ಮಾಡಿ. ಓಕೆ, ಅಗೇನ್ ಏನನ್ನ ಅವಾಯ್ಡ್ ಮಾಡಬೇಕು ನೋಡಿ. ಮೇಜರ್ ಆಗಿ UGC ಅವರು UGC DEB ಅಪ್ರೂವ್ಡ್ ಯೂನಿವರ್ಸಿಟಿನೇ ಮಾಡಿ. ಸೊ ಕೆಲವೊಂದು ಏಜೆನ್ಸೀಸ್ಗಳಿರುತ್ತೆ, ಸೊ ಫೇಕ್ ಯೂನಿವರ್ಸಿಟಿಯನ್ನು ಪ್ರಮೋಟ್ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಬೇಸಿಸ್ ಅಲ್ಲಿ ಜಾಯಿನ್ ಆಗಬೇಡಿ. ಸೊ ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲ ಬೇರೆ ಬೇರೆ ಮೀಡಿಯಾದಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ ಬೇಸಿಸ್ ಅಲ್ಲಿ ಚೂಸ್ ಮಾಡಬೇಡಿ. ಮೇಜರ್ ಆಗಿ ಪ್ಲೇಸ್ಮೆಂಟ್ ಸಪೋರ್ಟ್ ಇದನ್ನೆಲ್ಲ ನೋಡಿಕೊಂಡು ಜಾಯಿನ್ ಆಗಿ, ಮತ್ತೆ ಓನ್ಲಿ ಫೀಸ್ನ ಕಂಪೇರ್ ಮಾಡಿಕೊಂಡು ಯಾವುದೇ ಒಂದು ಯೂನಿವರ್ಸಿಟಿನ ಚೂಸ್ ಮಾಡಬೇಡಿ. ಆನ್ಲೈನ್ MBA ಮಾಡಬೇಕಂತ ಇದ್ದೀರಾ, ಕನ್ಫ್ಯೂಷನ್ ಇದೆ, ಯಾವ ಯೂನಿವರ್ಸಿಟಿನ ಚೂಸ್ ಮಾಡುವಂಥದ್ದು, ಅಪ್ಲೈ ಮಾಡುವಂಥ ಪ್ರೊಸೀಜರ್ ಏನು, ಲೋನ್ ಫೆಸಿಲಿಟಿ ಇದೆಯಾ, ಇದ್ರ ಬಗ್ಗೆ ಎಲ್ಲ ಕನ್ಫ್ಯೂಷನ್ ಇದ್ದರೆ ನೀವು ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್, ನಾವು ಎಜುಮೈಲ್ ಸ್ಟೋನ್ಸ್ ಇವರ ಜೊತೆ ಟೈಅಪ್ ಆಗಿಬಿಟ್ಟು ಆನ್ಲೈನ್ ಇಂಡಿಯಾ ಆಸ್ ವೆಲ್ ಆಸ್ ಅಬ್ರಾಡ್ ಸ್ಟಡಿಯನ್ನು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸೊ ನಮ್ಮಲ್ಲಿರುವ ಕೌನ್ಸಿಲರ್ಸ್ಗಳು ಎಕ್ಸ್ಪೀರಿಯನ್ಸ್ ಕೌನ್ಸಿಲರ್ ಆಗಿಬಿಟ್ಟು ಹಾನೆಸ್ಟ್ ಆಗಿ ನಿಮಗೆ ಕೌನ್ಸಿಲಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ, ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡ್ತವೆ. ಸೊ ಯಾವುದೇ ರೀತಿಯ ಆನ್ಲೈನ್ ಡಿಗ್ರಿ ಇರ್ಬೋದು, ಆನ್ಲೈನ್ MBA ರಿಲೇಟೆಡ್ ನಿಮಗೆ ಕ್ವೆರೀಸ್ ಇದೆ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ನಿಮಗೆ ಮೇಜರ್ ಆಗಿ ಅಡ್ಮಿಷನ್ಗೆ ಹೆಲ್ಪ್ ಮಾಡ್ತಾರೆ, ಫೀಸ್ ಕಂಪ್ಯಾರಿಸನ್ ಮಾಡ್ತಾರೆ, ಬೇರೆ ಬೇರೆ ಯೂನಿವರ್ಸಿಟಿ ಜೊತೆ ಕಂಪೇರ್ ಮಾಡಿಬಿಟ್ಟು ನಿಮ್ಮ ಒಂದು ಬಜೆಟ್ನ ಮೇಲೆ, ನಿಮ್ಮ ಒಂದು ರಿಕ್ವೈರ್ಮೆಂಟ್ನ ಮೇಲೆ ಬೆಸ್ಟ್ ಯೂನಿವರ್ಸಿಟಿಯನ್ನು ಸಜೆಸ್ಟ್ ಮಾಡ್ತಾರೆ. ಲೋನ್ ಫೆಸಿಲಿಟಿನೂ ಇದೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ, ಸೊ ಯಾವುದೇ ರೀತಿ ಹೆಲ್ಪ್ ಬೇಕಂತಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು, ಇಲ್ಲ ನೀವು ನಮ್ಮ ವೆಬ್ಸೈಟನ್ನು ವಿಸಿಟ್ ಆಗಿ rootsinstitute.in ಇದಕ್ಕೆ ವಿಸಿಟ್ ಆಗಿ, ಆರ್ ಎಲ್ಸ್ ಈ ನಂಬರ್ಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಉಡುಪಿಯಲ್ಲಿ ಇರುವಂಥದ್ದು. ಸೊ ಉಡುಪಿಯ ಅಲ್ಲಿ ಹತ್ರ ನೀವು ಇದ್ದೀರಾ ಅಂತಾದರೆ ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಸಹ ಬರ್ಬೋದು. ಸೊ ಓಕೆ ಫ್ರೆಂಡ್ಸ್, ಸೊ ಹೋಪ್ಫುಲಿ ನಿಮಗೆ ಆನ್ಲೈನ್ MBA ಬಗ್ಗೆ ಕಂಪ್ಲೀಟ್ ಆದೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಇನ್ನೂ ಇದೇ ರೀತಿ ಯಾವುದೇ ಒಂದು ಡಿಗ್ರಿ ರಿಲೇಟೆಡ್ ಇರ್ಬೋದು, ಇಲ್ಲ ಕ್ಯಾರಿಯರ್ ರಿಲೇಟೆಡ್, ಸ್ಕಿಲ್ ರಿಲೇಟೆಡ್ ಇನ್ಫಾರ್ಮೇಶನ್ ನಿಮಗೆ ಬೇಕಂತಿದ್ರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಆದಷ್ಟು ಬೇಗ ನಾನು ಅದರ ರಿಲೇಟೆಡ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ ಫ್ರೆಂಡ್ಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.